ಆವೇಶ ಸ್ವಲ್ಪ ತಡೆದಾದ್ರೂ ಸಹ ಏನಾದ್ರು ಮಾಡ್ಬೇಕು ಅಂತ ಬಂದೆ. ನೀವು ಬಂದಿರೋ ವಾತಾವರಣ ಬಿಸಿ ಗುರು ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಂಬ ಹಾಗೆ ಕರೆಸಿಕೊಂಡದ್ದು ಪ್ರತಿಯೊಂದು ಕ್ಷಣವು ನಡೆಯುತ್ತಾ ಇದ್ದದ್ದು ಅನ್ಯಾಯ ಧರ್ಮ ಧರ್ಮ ಸ್ಥಾಪನೆ ಎಂಬ ಹಾಗೆ ಹೇಳಿಕೊಂಡಂತಹ ವ್ಯಕ್ತಿಗಳಿಂದಲೇ ಅನ್ಯಾಯ ನಡೀತಾ ಇದ್ದಂತಾದ್ರೆ ಹೇಗೆ ಸಹಿಸಿಕೊಳ್ಳುವುದು? ಆಚಾರ್ಯ ಭೀಷ್ಮರು ಇಚ್ಛಾಮರಣಿಗಳಿದ್ದಾರೆ. ಅಂತವರ ಸಮ್ಮುಖದಲ್ಲಿ ಶಿಖಂಡಿಯನ್ನು ತಂದು ನಿಲ್ಲಿಸುವುದರ ಮೂಲಕವಾಗಿ ಅಂತವರ ಸಾವಿಗೆ ಕಾರಣವಾದದ್ದು ಧರ್ಮವೇ? ಯಾವುದು ಧರ್ಮ? ಮತ್ತೊಂದು ಸನ್ನಿವೇಶ ಎನ್ನುವುದು ಅಶ್ವತ್ಥಾಮನ ಮನದಾಳಲ್ಲಿ ಕುದಿಯುತ್ತಾ ಇದೆ. ಅಶ್ವತ್ಥಾಮ ಹತ ಎಂಬ ಅರ್ಥ ಸತ್ಯದ ಧರ್ಮರಾಯನ ಮಾತೆಲ್ಲರೂ ನನ್ನ ತಂದೆಯ ಬರ್ಬರವಾದ ಹತ್ಯೆ ಎನ್ನುವುದು ಕಣ್ಣಿಂದ ಕಾಣುವ ಹಾಗಾಯಿತು. ತಂದೆಯ ದುಃಖವನ್ನು ಹಿಡಿದು ಅವರ ತಲೆಯನ್ನು ಕಡಿದಂತಹ ಸನ್ನಿವೇಶವನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾಗಿ ಮೂರು ಸುತ್ತ ಅಶ್ವತ್ಥಾಮ ಹೊರಟು ಬಂದವರಿದ್ದೇನೆ. ತರ್ಪೇಡಿಯ ಬೇಕಾದ ಕೈಯಲ್ಲಿ ಇವತ್ತು ತಲರ್ಪೋಣ. ಯಾಕಾಗಿ ನಮ್ಮೊಡೆಯನ ಗೆಲುವಿಗೆ ಬೇಕಾಗಿ ಒಡೆಯನ್ನ ಕಾಣಬೇಕು. ನಡೀತಾರೆ.
ಕಂಡಾಗ ನಿನ್ನ ಪಕ್ಷದಲ್ಲಿರುವಂತಹ ಕೆಲವಷ್ಟು ವ್ಯಕ್ತಿಗಳು ಆಡಿಕೊಳ್ಳುವುದಕ್ಕೆ ಅವಕಾಶವನ್ನು ನೀನೇ ಮಾಡಿಕೊಡುತ್ತಾ ಇದ್ದೀ ಎಂಬುದಕ್ಕೆ ಅನುಮಾನವೇ ಇಲ್ಲ. ಗುರುಕುಲ ಸಾಮ್ರಾಜ್ಯನಾಗಿ ಪಟ್ಟಾಭಿಷಿಕ್ತರಿಗೆ ಅಲ್ಲದೆ ಹೋದರೂ ಸಹ ಅನಭಿಷಿಕ್ತ ದೊರೆಯಾಗಿ ವಿಜೃಂಭಿಸಿದಂತ ಏಕೈಕ ದೊರೆಯಾದ ಕೇಳಿದ್ರೆ ಅದು ಸುಯೋಧನ. ಗುರುಕುಲ ಸಾಮ್ರಾಜ್ಯನಾಗಿ ಮೆರೆಯಬೇಕು ಎಂದಾದರೆ ಸಾಮಾನ್ಯತೆಯಿಂದ ಸಾಧ್ಯ ಇಲ್ಲ. ಅದು ನೀನು ನಿನ್ನಂತವರಿಗೆ ಮಾತ್ರ ಸಾಧ್ಯವಾಗುವುದು. ಅಂತಹ ನೀನು ಜಲಚರ ಪ್ರಾಣಿಗಳು ಅಡಗಬೇಕಾದಂತಹ ಸ್ಥಳ ನೀರಿನ ಆಳ, ಅದರಲ್ಲಿ ಸೇರಿಕೊಂಡಿದ್ದೀ. ಬದುಕಬೇಕೆಂಬ ಆಸೆಯಿಂದ, ಪ್ರಾಣದ ಆಸೆಯಿಂದ ಅಡಗಿ ಕುಳಿತುಕೊಂಡಿದ್ದಿ. ಇದು ಶತ್ರು ಪಾಳಯದಲ್ಲಿ ಕೈ ತಟ್ಟಿ ನಗೆಯಾಡುವುದಕ್ಕೆ ನೀನೇ ಅವಕಾಶ ಮಾಡಿಕೊಟ್ಟ ಹಾಗೆ. ಯಾಕೆ ಪ್ರಭು ಕಳೆದು ಹೋದ ದಿನಗಳನ್ನು ಮರೆತು ಬಿಡು. ಮುಂದೇನಾಗಬೇಕು ಎನ್ನುವುದನ್ನು ಯೋಚಿಸು, ಕಾರ್ಯೋನ್ಮುಖರಾಗು. ಎಲ್ಲವರು ನಿಮ್ಮ ಪಾಲಿಗೆ ಭರವಸೆ ಕೊಟ್ಟು ಎಲ್ಲರೂ ಹೋಗಿದ್ದಾರೆ ಎಂಬ ಹಾಗೆ ಚಿಂತಿಸುವಂತ ಅಗತ್ಯವೇ ಇಲ್ಲ. ಬಾ ಗುರುಸುತ್ತ ಅಶ್ವತ್ಥಾಮ ನಿಮಗೆ ಭರವಸೆ ಬೆಳಕಾಗಿ ಕಾಣಿಸಿಕೊಳ್ತೇನೆ. ಹೇಗೆ ಯಾವ ಪಾಂಡವರು ಕೌರವರ ಪ್ರಾಬಲ್ಯವನ್ನು ಕಂಡು ಕುತ್ಸಿತ ಮನೋಭಾವದಿಂದ ಹೊಟ್ಟೆ ಬೀಚಿನಿಂದ ಕರುಬುತ್ತಾ ಇದ್ದಾರ, ಅಂತ ಪಾಂಡವರ ನಿರ್ವಂಶವನ್ನು ಮಾಡಿ ನಿಷ್ಪಾಂಡವ ಪೃಥ್ವಿಯನ್ನಾಗಿಸಿ ಮಾಡಿಸುವ ಮೂಲಕವಾಗಿ ನಿನಗೆ ಜಯವನ್ನು ತಂದುಕೊಡ್ತೇನೆ. ನೀನು ಯಾರನ್ನು ನಂಬಿದ್ದು? ಭೀಷ್ಮರನ್ನ, ದ್ರೋಣರನ್ನ, ಕೃಪನನ್ನ, ಶಲ್ಯನನ್ನ, ಕರ್ಣನನ್ನ. ಭೀಷ್ಮ ಈಗಿಲ್ಲ, ಬೇಡ ಬಿಡು. ನನ್ನ ತಂದೆಯಾದಂತಹ ದ್ರೋಣರು ಇಲ್ಲ, ಶಲ್ಯರು ಇಲ್ಲ, ಕರ್ಣರು ಇಲ್ಲ, ಕೃಪರು ಇಲ್ಲ. ತಗ 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 ಭೀಷ್ಮಾದ್ಯರ ಅವರ ಹಾಗಲ್ಲವೇ ಅಲ್ಲ. ನಾನಿದ್ದೇನೆ ಗುರುಸುತ ಅಶ್ವತ್ಥಾಮ. ಕಟ್ಟ ಕಡೆಯ ಕಾಲಕ್ಕೆ ಜಯ ಮರೀಚಿಕೆಯಾಯಿತು ಎನ್ನುವ ಹಾಗೆ ಭಾವಿಸಿಕೊಳ್ಳುತ್ತ ನನಗೆ ಜಯವನ್ನು ತಂದುಕೊಡಬೇಕಾಗಿ ನಾನು ಬಂದಿದ್ದೇನೆ. ಬಾ, ನನಗೆ ಭರವಸೆ, ನನಗೆ ಧೈರ್ಯ ತುಂಬು. ಅಪ್ಪಣ ಕೊಡು. ನಾನು ಉಪಕಾರ ಮಾಡಲಿಕ್ಕೆ ಅಲ್ಲಿ ಬಂದದ್ದು. ಪ್ರವೇಶ ಸ್ವಲ್ಪ ತಡೆದಾದ್ರೂ ಸಹ ಏನಾದ್ರು ಮಾಡ್ಬೇಕು ಅಂತ ಬಂದೆ. ನೀವು ಬಂದಿರೋ ವಾತಾವರಣ ಬಿಸಿ. ಯಾರು ಎಷ್ಟು ಹೊತ್ತಿದ್ದಾರೆ ಎಂಬುದು ಮುಖ್ಯ ಅಲ್ಲ ಸ್ವಾಮಿ, ಇದ್ದಷ್ಟು ಹೊತ್ತು ಆ ಸನ್ನಿವೇಶಕ್ಕೆ ಎಷ್ಟು ರಂಗದ ಪಟ್ಟಿದ್ದಾರೆ ಎಂಬುದು ಮೂಲಕವಾಗಿ ವ್ಯಕ್ತಿಯ ಯೋಗ್ಯತೆಯನ್ನು ಅಳತೆ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ನಾವೇ ಆಗಬೇಕು, ಬೇರೆ ಜನ ಆಗ್ಲಿಕ್ಕಿಲ್ಲ. ನಾನು ಬಿಸಿ ಬಿಸಿ ಪ್ರವೇಶ ಮಾಡಿದವರು ನಮ್ಮ ಒಡೆಯ ಗೌರವ ಮತ್ತಿಷ್ಟು ಬಿಸಿ ಮಾಡ್ತಾರೆ ಮಾಡ್ಬಿಡೋದು. ಒಳ್ಳೆ ಚಪ್ಪ ಸಂಕ್ರಾಂತಿ ನೀರು ಹಾಕಿಬಿಟ್ಟು. ಹೌದೌದು. ಸುಯೋಧನು ಪ್ರಭು, ನಾನು ಇಲ್ಲಿಗೆ ಹೋಗ್ಬೇಕಾ? ನಾನು ಇಲ್ಲಿದ್ದೇನೆ ಅಂತಾದ್ರೆ ಇನ್ನು ಸಮಸ್ಯೆ ಇರುತ್ತೆ ಗೊತ್ತಾಯ್ತು. ಭೀಮನ ಗೊತ್ತಾಗ್ತಂತಲ್ವಾ? ಬಿಡು, ಸಂದರ್ಭ ಬರಲಿ. ಸಮಯ ಸಂದರ್ಭವನ್ನು ಒದಗಿಸಿಕೊಂಡು ನಾನಾಗೆ ಬರ್ತೇನೆ. ಬರುವುದು ಮಾತ್ರವಲ್ಲ, ಏನನ್ನ ಮಾಡಬೇಕು ಎಂದೆನಿಸಿಕೊಂಡು ಅಡಿಯನ್ನು ಮುಂದಿಟ್ಟಿದ್ದೇನೋ, ಮುಂದಿಟ್ಟಂತ ಅಡಿಯನ್ನು ಹಿಂದಿಡುವುದಿಲ್ಲ. ಮತ್ತೊಬ್ಬರ ಭರವಸೆ ಬೇಕಿಲ್ಲ. ಕುರುಕ್ಷೇತ್ರ ರಣಧಾರಿಯಲ್ಲಿ
ರಕ್ತದ ಕುಳಿಯನ್ನು ಹರಿಸಿ ಪಾಂಡವರ ಬದುಕಿಗೆ ಮಂಗಲವನ್ನು ಮಾಡಲಿಲ್ಲ. ನಾನು ಅಶ್ವತ್ಥಾಮನಲ್ಲ. ಸತ್ತಂತ ನನ್ನ ತಂದೆಯ ಆತ್ಮಕ್ಕೆ ಸಿಗಬೇಕು ಅಂತ ಶಾಂತಿ ಸಿಗಬೇಕು ಅಂತ ಇಷ್ಟು ಕೆಲಸ ಮಾಡಲೇಬೇಕು. ಕಾಯ್ತೇನೆ ಕಾಯ್ತೇನೆ ಕಾಯ್ತೇನೆ. ಇಂದಿನ ದಿನ ನನ್ನದಲ್ಲ, ಬರುವ ಸೂರ್ಯೋದಯ ನನ್ನ ಪಾಲಿನ ಭಾಗ್ಯೋದಯ.